JDS ಏನು ಕಾರ್ಯಕರ್ತರು ಇರ್ತಾರೋ ಮ್ಯಾಲೆ ಸಣ್ಣ ಆಗ್ಬಿಡ್ದಾವ ನೋಡ್ರಿ, ನಾವು ಒಂದಿರ್ನು ಹೊಳದು ಬಿಟ್ರೆ ಹೋಗಿ ಗಾಡಿ ನಮ್ದಷ್ಟು ಒಂದು ಹತ್ತು ಮಾಡಿರಿ, ನಿಮ್ಮೊಂದು ಹತ್ತು ಮಾಡಿರಿ ಅನ್ನೋದು ಯಾವುದೋ ಭಾವೇಶಕ್ಕೆ ಬಂದಿರಿ ತಪ್ಪುಗಳು ಆಗ್ತಾ ಇರ್ತಾವೆ, ಇಲ್ಲಂತಲ್ಲ ಆಗಿದಾವೆ. ಅದಕ್ಕಾಗಿ ಹೆಚ್ಚು ಕಡಿಮೆ ಆಗಿದ್ದು. ಅದನ್ನೇನೋ ಒಂದಿಷ್ಟು ಮೂಮೆಂಟ್ ಮಾಡಿ ಪ್ರೂವ್ ಮಾಡಿ ಇಡೀ ದೇಶ ತುಂಬ ದೊಡ್ಡ ಮೂಮೆಂಟ್ ಮಾಡೋದು ಕೊಡಂಥ ರಾಹುಲ್ ಗಾಂಧಿ ಅವರಿಗೆ ಸಡನ್ನಾಗಿ ತಮ್ಮವರಿಂದನ ಕಾಲಿಗೆ ಕಲ್ಲು ಬಿಡೋದ್ರಿಂದಾಗೆ ಮುಗ್ಗರಿಸುವಂಥ ಕೆಲಸ ಬಂದುಬಿಡಿ. ಅದನ್ನು ಒಮ್ಮೆ ರೈಸ್ ಆದಂಥ ವಿಶೇಷ ಶಾಂತ ಸ್ವಭಾವದವರು ರಾಹುಲ್ ಗಾಂಧಿ ಅವರು, ಅಷ್ಟು ಸೀರಿಯಸ್ ತೊಗೊಳ್ಳುವಂಥ ವ್ಯಕ್ತಿ ಅಲ್ಲ. ಯಾಕಂದರೆ ಅನೇಕ ಭ್ರಷ್ಟರು ಅವ್ರ ಜೊತೆಗೆ ಇದ್ದು ಹಿಂದೆ ಬಂದು ಹೋಗಿದ್ದಾರೆ. ಅವರು ಒಬ್ಬೊಬ್ಬರು ತಾವು ಎದ್ದು ಹೋಗಿಬಿಟ್ರು. ಅವರು ಯಾರನ್ನೂ ತೆಗಿಲಿಕ್ಕೆ ಹೋಗಿರಲಿಲ್ಲ. ನೋಡ್ರಿ ಅವ್ರ ಇತಿಹಾಸ ನೋಡ್ರಿ ಗೊತ್ತಾಗ್ತದೆ. ರಾಹುಲ್ ಗಾಂಧಿ ಅವರು ಮತ್ತು ಇನ್ನು ತೆಗಿಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಹೆಚ್ಚು ಒಂದು ಆರೋಪದವ್ರು ಇದ್ದೇ ಇರ್ತಾರೆ ನಾಯಕರ. ಇನ್ನು ಎಲ್ಲರೂ ಮನೆಗೆ ಹೆಸರು ಉಳ್ಯಾರ. ನಾಳೆ ಲಾಸ್ಟಿಗೆ ಅವರೊಬ್ಬರು ಉಳಿಯವರು ಎದುರಾಳಿಗಳು ಬಲಿಷ್ಠರಿದ್ದಾರೆ. ಮತ್ತು ಕೆಲವೊಂದು ಕಾಂಪ್ರಮೈಸ್ ಅಂತಿಲ್ಲ, ನಾವು ಹೊಂದಾಣಿಕೆ ಅವ್ರು ಮಾಡ್ಕೋಬೇಕಾಗ್ತದೆ. BJP ಅವ್ರು ಮಾಡ್ಕೋಬೇಕಾಗ್ತದೆ. BJP ಅವ್ರು ಇವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಹಿಂದುತ್ವ ಅವ್ರು ಜೋರದ. ಬಟ್ ಅನಿವಾರ್ಯವಾಗಿ ಏನಪ್ಪ ಅಂತಂದ್ರೆ ಈ OBC ಮತ್ತು SC ಇವತ್ತು ಮೀಸಲಾತಿ ಇಟ್ಕೊಳ್ಳಿಕ್ಕಿದ್ದಾರೆ. ಕಾರಣ ಅವರು ಉಳಿಬೇಕಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಅದು ಬೇರೆ ಹೇಳಿದ್ರೆ ಕಟ್ಟರ ಅದು ಹಿಂದುತ್ವವಾದಿ. ಅಲ್ಲಿ ವರ್ಣಾಶ್ರಮ ಪದ್ಧತಿ ಮೇಲೆ ಸಮಾಜ ಕಟ್ಟುವಂಥ ವಿಚಾರಗಳನ್ನ ಇಟ್ಕೊಂಡಂಥವ್ರು, ಮೀಸಲಾತಿ ಮೊದಲಿಂದ ವಿರೋಧಿಸ್ತಾ ಬಂದಂಥವ್ರು ಇವತ್ತು ಅವ್ರು ಒಪ್ಕೊಳ್ತಾ ಇದ್ದಾರೆ. ಕಾಲಂತ ಅಧಿಕಾರದಲ್ಲಿ ಉಳಿಬೇಕಾಗ್ಯದ, ಮುಂದೆ ಬೆಳಿಬೇಕಾಗಿತ್ತು ಅಂದರೆ ಹೊಂದಾಣಿಕೆ ಮಾಡ್ಕೋಬೇಕು. ಯಾಕೆ ಜನರಿಗೆ ಅವ್ರು ಹೆಚ್ಚಿದ್ದಾರೆ ಅನ್ನೋದು ಅವ್ರಿಗೂ ಮನವರಿಕೆ ಆಗ್ಯದ. ಒಂದು ಕಾಲಕ್ಕೆ ಅವರು ಸರಿಯಾಗಿ ಸರ್ವೆ ಮಾಡಲಾರದ ಅಲ್ಲಿ ಹೆಚ್ಚಿಗೆ ತಮ್ಮ ತಮ್ಮ ಮಂದಿ ಭಾಳ ಕಾಣೋದ್ರಿಂದಾಗೆ ದೇಶ ತುಂಬ ಇವರಾದ ತಿಳ್ಕೊಂಡಿದ್ರೆ ಅದು ಪಾಪ ಅವರು ಹೀಗಾಗಿ ಮೆರಿಟ್ ಅಂತ ಮಾತಾಡ್ತಾಯಿದ್ರು. ಕಾಲಾಂತರದ ಇಲ್ಲಿ ರಿಸರ್ವೇಷನ್ ಜನರು ಸಾಕಷ್ಟು ಇದ್ದಾರೆ. ಅವರೆಲ್ಲ ಕುಡಿದಾಗ ಇಷ್ಟ ಆಗ್ತದೆ. ಇತ್ತೀಚೆಗೆ ಮನವರಿಕೆ ಆಗಲಿರ್ತದೆ BJPಗೆ. ಅದರಲ್ಲೂ ಮೋದಿ ಅವ್ರು ಬಂದ ಮತ್ತೆ ಮನವರಿಕೆ ಆಗಿರ್ತದೆ. ಅವರು ಇವತ್ತು ನಾವು OBC ಪ್ರಧಾನಿ SC ನಾವು ವಿರೋಧ ಮಾಡಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ.